ಹಾಗೇದಾಗ ಹೋಗಿರ್ತೀವಿ ದಿನ ಒಂದು ಮುಟ್ಟಿಗೆ ಜೋಳ ಆ ಬಳತದಾಗ ದಿನ ಒಂದು ಮುಟ್ಟಿಗೆ ಜೋಳ ಹೋಗ್ತೀವಿ. ಆ ಬಳತ ಎಂತಾರ 20-30 ಜೋಳ ಹಿಡುವಂತ ಒಂದು ದೊಡ್ಡ ಬಳತ ಗಗ್ಗರ ಗಟ್ಟಿ ಕಟ್ಟಿದ್ರು. ಆ ಹೆಣ್ಮಾಳು ದಿನ ಒಂದು ಮುಟ್ಟಿಗೆ ನೀರು ಜೋಳ ಹೋಗ್ತೇವೆ. ಜೋಳ ಹೋಗುತ್ತಾ ದಿವಸ ಹೋಗುತ್ತಿದ್ರು. ಈ ಹೆಂಗ ಈ ವರ್ಷ ಮಳೆ ಇಲ್ಲಲ್ಲ, ಹೀಗೆ ಮಳೆಗಾಲ ಒಂದು ವರ್ಷ ಮಳೆಗಾಲ ಹೋಗ್ಬಿಡ್ತಿ. ಆ ಮಣಿ ಹಿರಿಯ, ಯಾಕಂದ್ರೆ ಮಣಿ ನಡೆಸೋರು ಹಿರಿಯರಿಗೆ ಚಿಂತಿರ್ತದೆ. ಆ ಮಣಿ ಹಿರಿಯ ಚಿಂತಿಲೆ ಕೂತ ಇನ್ನು ದೊಡ್ಡ ಸಂಸಾರ ಇದನ್ನ ಹೆಂಗ ಚೆಕ್ಕುನು, ಮಳೆ ಇಲ್ಲ ಮಾರಿಲ್ಲ, ಹೆಂಗ್ ಮಾಡೋನು ಅಂತೇಳಿ ಆ ಹಿರಿಯ ಹಣಿಕೈ ಹಚ್ಕೊಂಡು ಕೂತಾಗ ಆ ಹೆಣ್ಮಗಳು ಹೇಳಿದ್ರು, ಮಾವ ಬೆಳತ ತೆಗಿಯಲ್ಲ, ಮಾವ ಬೆಳತ ತೆಗಿಯಲ್ಲ. ಬೆಳತಾಗ ಏನೈತಿ, ಖಾಲಿ ಬೆಳತ ಅವಾಗ ಏನೈತಿ, ಇಲ್ಲ ನೀ ತೆಗದಾರ ತೆಗಿ ಅಂದ್ರೆ ದಿನ ಒಂದು ಮುಟ್ಟಿಗೆ ಏನು ಜೋಳ ಎಷ್ಟೋ ವರ್ಷ ಹಾಗೆ ಒಪ್ಪತ್ತ ಬಂದಿದ್ದು ಆ ಬಳತಾಗ. ಆ ಬಳತು ತುಂಬಿ ಸೂಸಲಾಡ್ತಿತ್ತು. ಬಳತ ತೆಗೆದು ನೋಡಿದ್ರೆ ಬಳತ ದೊಡ್ಡ ತುಂಬಿತ್ತು. ಆ ಮನಿ ಹಿರಿಯಾಗ ದೊಡ್ಡ ಖುಷಿ ಆಯ್ತು. ಇಷ್ಟು ಬಳತ ತುಂಬೈತಲ್ಲ, ಇದೊಂದು ವರ್ಷ ನಮ್ಮ ಬಾಳೆ, ಒಂದು ವರ್ಷ ನಮ್ಮ ಗಾಢ ಜಗ್ತತಿ ಅಂತೇಳಿ ಆ ಖುಷಿಲಿಂದ. ಅದಕ್ಕೆ ನೀವು ರೊಕ್ಕ ಇಡ್ಬೇಕಾದ್ರೆ ದಿನ ಆಟ ಇಟ್ರಿ ಅಂದ್ರೆ ಆಪತ್ ಕಾಲ ನಿಮಗೆ ಬರ್ತೈತಿ. ಆ ದುಡ್ಡು ದಿನ ಒಂದೊಂದು 10 ರೂಪಾಯಿ ಇಡ್ರಿ, ದಿವಸನೂ ದೊಡ್ಡ ಮಾತು. 10 ರೂಪಾಯಿ ಇಡ್ರಿ, 100 ರೂಪಾಯಿ ಇಡ್ರಿ, 5 ರೂಪಾಯಿ ಹೋಗೋದು ಎಷ್ಟೋ ಬೇಕಾಗ್ತ. ಬ್ಯಾಂಕಿನಾಗ ಮತ್ತೆ ದುಡ್ಡು ಇರ್ತೈತಿ. ಮತ್ತ ನಂಬಿಕೆ ಮ್ಯಾಗ ಬ್ಯಾಂಕ್ ಹೇಳ್ತಿರ್ತಾವ. ನಂಬಿಕೆ ಈ ಬದುಕು ನಡಿಬೇಕಂದ್ರೆ ನಂಬಿಕೆ ಮ್ಯಾಗ ಒಂದು ಬಿತ್ತು. ರೈತನ ಬದುಕು ನಡಿಬೇಕಾದ್ರೆ ರೈತ ಮಳೆ ಆಗ್ತೈತತ್ತ ರೈತ ಭೂಮಿಯಾಗ ಗಳೆ ಹೋಗ್ತಾನೆ, ಬೆಳೆ ಬರ್ತೈತತ್ತ ಗಳೆ ಹೋಗ್ತಾನೆ, ಮಳೆ ಆಗ್ತೈತತ್ತ ಭೂಮಿ ಬಿತ್ತಾನ ಅಂತೇಳಿ ಅವ ಆ ಭೂಮಿಯಾಗ ಕಾಳ ಕಲಿಕ ಅಂತಾನ. ಅದ ಒಂದು ನಂಬಿಕೆ. ಈಗ ಕುರಿಗಾರ ಕುರಿ ಮೇಯಿಸಿರ್ತಾರ, ಹೊಲಗೊಳ ಕುರಿ ತರಿಸ್ತಾರ. ಯಾಕೆ ತರಿಸ್ತಾರ? ನಂಬಿಕೆ ಮ್ಯಾಗ. ಆ ಕುರಿ ತರಿವಿದ್ರೆ ಅಂದ್ರೆ ನಮ್ಮ ಹೊಲಗೊಳ ಇನ್ನ ಮುಂದಿನ ವರ್ಷ ಬೆಳೆದತ್ತೇನು ನಂಬಿಕೆ ಮ್ಯಾಗ ಅಲ್ಲಿ ಕುರಿ ತರಿಸ್ತಿರ್ತಾರ. ಯಾಕಂದ್ರೆ ಒಂದು ಊರಾಗ, ನಮ್ಮ ಊರಾಗ ರಾತ್ರಿ ಕುರಿಗಳು ಎದ್ದ 1 ಎಕರೆ 2 ಎಕರೆ ಹೊಲ ಕಾಡ್ಲಿ ಅಲ್ಲಿ ಏನೋ ತರಬಿದ್ದು ದೂರಿದ್ದು. ಆ 2 ಎಕರೆ ಹೊಲನ ರಾತ್ರಿ ಕುರಿ ಎದ್ದು ಹೋಗ್ಬಿಟ್ಟು ತಿಂದು ಅವು ಗಾಲಾಗ್ಬಿಟ್ಟು ಕುರಿಯಾಣವ್ರು. ಏನ್ ಮಾಡೋಣ, ನಾ ಯಾಕ ಬೆಳೆ ಹೊಟ್ಟಿದ್ಯ, ಏನು ಸಿದ್ಧಾನ ಹಿಂಗಾಗೈತಿ. ಗೌಡ್ರು ಹೊಲ್ದಾಗ ಒಟ್ಟು ನಮ್ಮ ಕುರಿ ಹೋಗ್ತದೆ ಕಡ್ಲಿನ ತಿಂದು ಬಿಟ್ಟಾವು. ಅಂದ ಕೂಡ ಹೆಂಗ್ ಮಾಡ್ರಿ ನಾನು ಇಲ್ಲ. ಮತ್ತ ನಮ್ಮ ಗೌಡ್ರು ಕೇಳಿದ್ರೆ ಗೌಡ್ತಾರ, ನಾವ್ ಹೆಂಗ್ ಮಾಡೋ ಗೌಡ್ರಿಗೆ ಹೋಗಿ ಭೇಟಿ ಆಗ್ಬೋದು. ನೀವೇನ್ ಹೋಗ್ಬೇಡ್ರಿ, ನಾನ ಹೋಗಿ ಭೇಟಿ ಹಾಕಿರಿ ಹೋಗ್ರಿ. ಅಲ್ಲಿ ಅವ್ ದೂರ ಮೇಲೆ ನಿಂತಿದ್ರು. ಯಾಕಪ್ಪ ನೀ ಬಂದಿ ಅಂದ್ರು. ಏನ್ರಿ ನಮ್ ಬಿಡಪ್ಪ ಕಂಪ್ನಿ ಹೊಲ, ನೀವ್ ಹೊಲ ಕುರಿ ಹೋಗಾತ್ ಗೌಡ್ರ, ಮತ್ತ ಹಿಂಗ್ ಮಾಡ್ಯಾವ ಹಂಗಿ ನಮ್ಮ ಬಿಡುತ್ತಂತೆ. ಅಲ್ಲೇ ಕೂತಾವ್ ನಿಮ್ಮ ಮತ್ತೇಲಿ ಬರ್ಬೇಕು ಕುರಿ ಹೊಕ್ಕಾವು ಅಂದ್ರ ಅವ್ರು ತಿರುವಲ್ ಮನುಷ್ಯಾರ್ದು. ಕುರಿ ಹಾಕ್ರೆ ಏನ್ ಚಪಾತ್ ತಿಂದ, ಅವ್ ಏನ್ ಚಪಾತ್ ಅಂತ ಗುಣ ನೋಡು. ಏನ್ ಚಪಾತ್ ಕುರಿ ಹಾಕ್ರ ಮತ್ತೆ ಹೆಂಗ್ ಮಾಡೋಣ ಅನ್ನಕ್ಕೆ ಹೆಂಗ್ ಹೇಳ್ತಾರ ಹಂಗೆ ಕೇಳ್ತವ್ರಿಗೆ ಅಂದ್ಕೊಳ್ಳಲ್ಲ. ಏನ್ ಬೇಡ, ಆ ಕುರಿ ಏನು ಹೊಕ್ಕಾವಲ್ಲ, ಇದೊಂದು ತಿಂಗಳು ನಮ್ಮ ಹೊಲ್ಲಾಗ ಅವ್ರು ಕುರಿ ತರ್ಬಿಟ್ಟು ಹೋಗೋದು. ಅವ್ರ ರೊಕ್ಕ ಪಕ್ಕ ತಗೊಂಡು ನಾ ಏನ್ ಮಾಡ್ಲಿ, ನಮ್ಮ ಹೊಲ್ಲಾಗ ಕುರಿ ತರೋದು. ಗಟ್ಟಂಗೆ ಕಾಲು ಹಿಡ್ಕೊಂಡೆ ಗೌಡ್ರ ನಿಮ್ದು ಇಂಥ ಗುಣ ಆಯ್ತಲ್ಲ, ಈ ಕಾಡ್ಲಿ ಏಟ್ ಹಾಕಿತ್ರ ನಿಮ್ಮದು, ಕಾಡ್ಲಿ ಒಂದು 8 ಚೀಲ ಹಾಕಿತ್ತ. 2 ಬೆಳಿ ಗಂಟ ಮುಂದಿನ ನೀವು ಹೊಲ್ಲಾಗ ಬರ್ತೈತ್ರಿ. ನೀವೇನು ಚಿಂತೆ ಮಾಡ್ಬೇಡ್ರಿ, ಲಕ್ಷ್ಮಣ ಕೊಟ್ಟ ಕುರಿ ತರೋರು. ಕುರಿ ತರಬಿದ್ರ ಹತ್ತಿ ಹಾಕಿದ್ರ ಅವ್ರು. ಹತ್ತಿ ಬೆಳೆದ್ರ ಗೌಡ್ರ ಸಾಲ ಹಾಕಿತ್ತು ಹೋಗಿತ್ತು. ಅಂದ್ರೆ ಬದುಕಿನ ನಂಬಿಕೆ ಬೇಕು ಮನುಷ್ಯನ. ನಾವು ಗಳೆ ಹೊಡೆಯವ್ರು ನಂಬಿಕೆ ಬೇಕು, ಬ್ಯಾಂಕಿನಾಗ ರೊಕ್ಕ ಇಡೋರು ನಂಬಿಕೆ ಬೇಕು. ಮತ್ತೆ ನಾವು ಒಬ್ಬರು ಮನುಷ್ಯನ ನಂಬುತ್ತೇವ್ರ ಅವ್ರ ಕೂಡ ಗ್ಯಾಂತನ ಕಟ್ತೇವಂದ್ರು ನಂಬಿಕೆ ಬೇಕು. ನಂಬಿಕೆ ಇದ್ರ ಸಂಭಾವ ಅಲಿತಾನ. ಮತ್ತೆ ಈ ಭಜನೆ ಮಾಡೋರು ಎದ್ರ ಮೇಲೆ ಮಾಡ್ತಾರ, ನಂಬಿಕೆ ಮೇಲೆ ಮಾಡ್ತಾರ. ದೇವ್ರ ಪೂಜೆ ಮಾಡೋರು ನಂಬಿಕೆ ಮ್ಯಾಗ ಮಾಡ್ತಾರ. ಗುಡಿ ಕಟ್ಟವ್ರು ಏನ್ ಸಂಬಂಧ ಕಟ್ಟಿರ್ತಾರ, ನಂಬಿಕೆ ಮ್ಯಾಗ ಕಟ್ಟಿರ್ತಾರ. ಹೆಣ್ಣು ನೋಡೋರು ಗಂಡು ನೋಡೋರು ಕೂಡಿಸಿ ಲಗ್ನ ಯಾಕೆ ಮಾಡ್ತಾರ, ನಂಬಿಕೆ ಮ್ಯಾಗ ಕಟ್ಟಿರ್ತಾರ. ಅವ್ರು ಚಂದಂಗ್ ಬಾಳೆ ಮಾಡಿದ್ರೆ ಬದುಕು ಕಟ್ಕೋತಾರನು ಅಂತ, ಅವ್ರ ಬದುಕನ್ನ ಕಟ್ಕೊಂಡು ಚಂದ ಆಕತ್ತೇನೋ ಅಂತ ಉದ್ದೇಶದಿಂದ ಅವ್ರಿಗೆ ಲಗ್ನ ಮಾಡಿರ್ತಾರ. ಆ ಲಗ್ನ ಮಾಡಿ ನಂಬಿಕೆನ ಮಕ್ಕಳು ಹಾಕಾವ್, ಮರಿ ಹಾಕಾವ್. ಮತ್ತ ಮಕ್ಕಳು ಹುಟ್ಟಿದಾಗ ಮಕ್ಕಳು ನಮ್ಮನ್ನ ನೋಡ್ತಾವ ನಂಬಿಕೆ ಏನೈತಿ, ಮಕ್ಕಳು ನಮ್ಮನ್ನ ನೋಡ್ತಾವ ನಂಬಿಕೆ ಏನೈತಿ.
ಲಗ್ನ ಮಾಡ್ಕೊಂಡ್ ಬಂದಾಗ ಮನ್ಯಾಗ ಇರ್ತಾಳ ನಂಬಿಕೆ ಏನೈತಿ ನಂಬಿಕೆ ಹೇಳುದು ದ್ವಾರದು ನಂಬಿಗಿನ ಸಮ್ಮಾನ ಅರಮಣಿ ಅಂದಾರು ನಮ್ಮೆಲ್ಲಾ ಹಿರಿಯರು ನಂಬಿಕೆಯಿಂದ ಬದುಕು ಕಟ್ಟಿದ್ರೆ ನಾವೆಲ್ಲರೂ ನಂಬಿಕೆಯಿಂದ ಬದುಕಿದ್ರೆ ಊರ್ ಆಕೈತಿ ಊರಾಗ ಒಂದು ಅದ್ಭುತ ಶಕ್ತಿ ಆಕೈತಿ ದೇವಸ್ಥಾನ ಗುಡಿ ಹಾಕಾವು ಬ್ಯಾಂಕ್ ಹಾಕಾವು ಜಾತ್ರೆ ಆಕೈತಿ ಜನಜಾತಿಗೆ ಆದ್ಯತೆ ಜಾತ್ರೆ ಮಾಡ್ಬೇಕಾದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಬ್ಯಾಂಕ್ ಕಟ್ಟಬೇಕಾಗ್ಲಿ ಜಾತ್ರೆ ಮಾಡ್ಬೇಕಾಗ್ಲಿ ಲಗ್ನ ಮಾಡ್ಬೇಕಾಗ್ಲಿ ಯಾವ್ದಾರ ಒಂದು ಸತ್ರ ಕೆಟ್ಟ ಇರ್ಬೇಕಾದ್ರು ಎಲ್ಲಾ ಧರ್ಮದವ್ರು ಇರ್ಬೇಕು ಎಲ್ಲಾ ಧರ್ಮದವ್ರು ಲಗ್ನದಾಗೂ ಎಲ್ಲಾ ಧರ್ಮದವ್ರು ಇದ್ರೆ ಲಗ್ನ ಚಂದ ಆಕೈತಿ ಮತ್ತೆ ಜಾತ್ರೆ ಮಾಡ್ಬೇಕಾದ್ರು ಎಲ್ಲಾ ಜಾತಿ ಅವ್ರು ಕೂಡಿ ಜಾತ್ರೆ ಮಾಡಿದ್ರೆ ಜಾತ್ರೆ ಚಂದ ಆಕೈತಿ ನಿಮ್ ಮುಂದೆ ಹೇಳ್ತೀನಿ ನಂಬಿಟ್ಕೋರಿ ಒಂದ ಜಾತಿ ಅವ್ರು ಏನ್ರ ಮಾಡಿದ್ರ ಜಗಳಾಡಿ ಸಾವ್ತಾರ ಎಲ್ಲಾ ಜಾತಿ ಅವ್ರು ಕೂಡಿ ಮಾಡಿದ್ರ ಜಾತ್ರೆ ಆಕೈತಿ ಎಲ್ಲಾ ಧರ್ಮದವ್ರು ಕೂಡಿ ಮಾಡಿದ್ರೆ ಒಂದು ಬದುಕು ಕಟ್ಕೊಳಕ್ ಸಾಧ್ಯ ಆಕೈತಿ ಅಂತ ಹೇಳ್ತಾ ಒಂದ್ ಮುದುಕಿ ದೇವ್ರಿಗೆ ದಿನ ಹೋಗಿ ಬೇಡ್ಕೊತಿದ್ಲು ಒಂದ್ ಮುದುಕಿ ದಿನ ಹೋಗಿ ದೇವ್ರಿಗೆ ಬೇಡ್ಕೊತಿದ್ಲು ಏನ್ ಬೇಡ್ಕೊತಿತ್ತ ಮುದುಕಿ ಅಂದ್ರ ಯಪ್ಪ ದೇವಿಯಟ್ಟು ಊಟ ಕೊಡು ಹೆಣ್ಣಿನಟ್ಟು ಧೈರ್ಯ ಕೊಡು ನನ್ನ ಮಗ ಅಂತೇಳಿ ಆ ಹೆಣ್ಮಾಳ ದಿನ ಬೇಡ್ಕೊತಿದ್ಲು ಮಗ ಹಿಂದ್ ಹೋಗಿ ನಮ್ಮವ್ ಏನ್ ದಿನ ಬೇಡ್ಕೊತಾಳ ಅಂತೇಳಿ ದೇವ್ರಿಗೆ ಕೇಳಿದ್ದ ಆ ದೇವ್ರಿಗೆ ಬೇಡ್ಕೊಳ್ಳೋದು ಹಿಂದ್ಗ ಕಂಬಕ್ ಮರಿಯಾಗಿ ನಿಂತು ಕೇಳಿದ್ದ ಇರುವಿಯಟ್ಟು ಶಕ್ತಿ ಕೊಡು ಹದ್ದಿನಟ್ಟು ನೆದ್ರು ಕೊಡು ನಾಯಿಯಟ್ಟು ಊಟ ಕೊಡು ಹೆಣ್ಣಿನಟ್ಟು ಧೈರ್ಯ ಕೊಡು ಅಂತೇಳಿ ಬೇಡ್ಕೊಂಡಿದ್ರು ಹೆಣ್ಣಿನಟ್ಟು ಧೈರ್ಯ ಕೊಡೋದು ಬೇಡ್ಕೊಂಡಾಗ ಇದೇನು ದೊಡ್ಡದಂದ ಹದ್ದನ್ನು ನೋಡ್ಕೋ ಇರುವಿನ ಆದಾಯ ನೋಡ್ಕೋತ ಹಾಕಿದ್ದ ಎಲ್ಲ ಇರಿವಿ ಕೂಡಿ ಒಂದು ಆಣಿ ಎಳ್ಕೊಂಡು ಹೊಟ್ಟಿತ್ತು ಎಲ್ಲಾ ಇರಿವಿ ಕೂಡ ಒಂದು ಆಣಿ ಎಳ್ಕೊಂಡು ಹೊಟ್ಟಿತ್ತು ಅದಕ್ಕೆ ಇರುವಿ ಶಕ್ತಿ ದ್ವಾರದ ಅಂತೇಳಿ ಆವಾಗ ತಿಳ್ಕೊಂಡ ಮುಂದೆ ಒಂದು ಹದ್ದ ಹಾರಾಡ್ತಿದ್ದು ಆ ಹದ್ದು ಎಲ್ಲಿ ಬೀಳ್ತೈತೆ ಅಂತೇಳಿ